ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಚಿತ್ರರಂಗಗಳಲ್ಲಿ ನಡೆಯಬಹುದಾದಂತಹ ವಿಚಿತ್ರವಾದ ಸ್ಕ್ಯಾಮ್ಗಳು. ನಾನು ಒಬ್ಬ ಪ್ರೊಡ್ಯೂಸರ್ ಅಂತ ಅನ್ಕೊಳ್ಳಿ. ಹಾಗೋ ಹೀಗೋ ಎಲ್ಲಿಂದನೋ ದುಡ್ಡನ್ನು ಅಡ್ಜಸ್ಟ್ ಮಾಡಿ ಒಂದು ಫಿಲ್ಮ್ನ ಕಂಪ್ಲೀಟ್ ಮಾಡ್ತೀನಿ. ಈಗ ಆ ಫಿಲ್ಮ್ನ ಬಜೆಟ್ ಆಕ್ಚುಲಿ 100 ಕೋಟಿ ಆಗಿದೆ ಅಂತ ಅನ್ಕೊಳ್ಳಿ. ನನ್ನ ಫಿಲ್ಮ್ನ ಫೈನಲ್ ಔಟ್ಪುಟ್ನ ಚಿತ್ರರಂಗದಲ್ಲಿರುವಂತಹ ಎಲ್ಲಾ ಎಕ್ಸ್ಪರ್ಟ್ಸ್, ನಿರ್ದೇಶಕರು ಮತ್ತೆ ವಿಮರ್ಶಕರ ಮುಂದೆ ಇಡ್ತೀನಿ. ಫಿಲ್ಮ್ನ ನೋಡಿ ಅವರು ಆವರೇಜ್ ಅಥವಾ ಪಾಸಿಟಿವ್ ರಿವ್ಯೂಸ್ ಕೊಟ್ರೆ ಓಕೆ. ಆದ್ರೆ ಅವರು ಫಿಲಂ ನೋಡಿ ಫ್ಲಾಪ್ ಅಂತ ಖಂಡಿತವಾಗಿ ಹೇಳಿದಾಗ ಆ ಫಿಲಂಗೆ ಹಾಕಿರುವಂತಹ ನನ್ನ 100 ಕೋಟಿಯ ಕತೆ ಏನಾಗಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ. ಸೊ ನಾನು ಆಸ್ ಎ ಪ್ರೊಡ್ಯೂಸರ್ ಒಂದು ಐಡಿಯಾ ಮಾಡ್ತೀನಿ. ನಾನು ಬುದ್ಧಿವಂತನಾದ್ರೆ ಫಸ್ಟ್ ನಾನು ಹಾಕಿರುವಂತಹ 100 ಕೋಟಿನ ಸೇಫ್ ಮಾಡೋದಕ್ಕೆ ನೋಡ್ಕೊಳ್ತೀನಿ. ಈಗ ದೇವರು ನನ್ನ ಮೇಲೆ ಕಣ್ಬಿಟ್ಟ ಅನ್ನಂಗೆ ಯಾರೋ ಒಬ್ಬ ಇದ್ದಕ್ಕಿದ್ದಂತೆ ಬಂದು ನನ್ನ ಹತ್ರ 500 ಕೋಟಿ ಕ್ಯಾಶ್ ಬ್ಲಾಕ್ ಮನಿ ಇದೆ, ಅದನ್ನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಡಿ ಅಂತ ಒಬ್ಬ ವ್ಯಕ್ತಿ ನನ್ನ ಮುಂದೆ ಬಂದು ಕೂತಾಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನಂಗೆ ನಾನು ಅವನಿಗೆ ಓಕೆ ಅಂತ ಹೇಳಿ ಇಬ್ರು ಒಂದು ಅಗ್ರಿಮೆಂಟ್ಗೆ ಬರ್ತೀವಿ. ಅದರಲ್ಲಿ ನಾವು ಮಾಡುವಂತಹ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈ ಫಿಲಂ ಓಡದೆ ಹೋಗ್ಲಿ ಸುಮಾರು 1,000 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡುವಂತಹ ಐಡಿಯಾ ಮಾಡ್ತೀವಿ. ಥಿಯೇಟರ್ ಓನರ್ಸ್ಗೆ ನಾವು ಹೇಳೋದು ಒಂದೇ ಮಾತು, ಜನ ಫಿಲಂ ನೋಡಕ್ಕೆ ಥಿಯೇಟರ್ಗೆ ಬರ್ದೇ ಹೋಗ್ಲಿ. ಆ ಒಂದು ಥಿಯೇಟರ್ ಅಲ್ಲಿ ನಮ್ಮ ಫಿಲಂಗೆ ಸಿಕ್ಕಿರುವಂತಹ ಎಲ್ಲಾ ಶೋಸಿಗೂ ಎಲ್ಲಾ ಟಿಕೆಟ್ಸಿಗೂ ನಾವೇನೇ ದುಡ್ಡು ಪೇ ಮಾಡ್ತೀವಿ, ಅದು ಕ್ಯಾಶ್ ಅಲ್ಲಿ. ಸೊ ನಾವು ಹೇಳುವಷ್ಟು ದಿನ ನಮ್ಮ ಫಿಲಂನ ಎಲ್ಲಾ ಶೋಸಿಗೂ ಹೌಸ್ಫುಲ್ ಹೆಡ್ ಕೌಂಟ್ ಮತ್ತು ಫುಟ್ಫಾಲ್ಸ್ ನ ತೋರಿಸಿ ಅಂತ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂತೀವಿ. ಈ ಪಾಯಿಂಟ್ ನಿಮಗೆ ಅನ್ರಿಯಲಿಸ್ಟಿಕ್ ಅಂತ ಅನ್ಸಿದ್ರು ಇದು ನಿಜ. ಯಾಕೆಂದ್ರೆ ರೀಸೆಂಟ್ ಆಗಿ ನನಗೆ ಒಂದು ಆದಂತ ಅನುಭವ ಏನಪ್ಪಾ ಅಂತ ಹೇಳಿದ್ರೆ, ನಾನು ಒಂದು ಫಿಲಂಗೆ ಆನ್ಲೈನ್ ಬುಕಿಂಗ್ ಆಪ್ ಅಲ್ಲಿ ಆ ಫಿಲಂಗೆ ಫ್ರಂಟ್ ರೋಸ್ 4 ರೋ ಕಂಪ್ಲೀಟ್ಲಿ ಬುಕ್ಡ್ ಅಂತ ತೋರಿಸ್ತಾ ಇತ್ತು. ಸೊ ನಾನು ಬ್ಯಾಕ್ ರೋಸ್ ಅಲ್ಲಿ ಬರುವಂತಹ ಒಂದು ಸೀಟ್ ಅನ್ನ ಬುಕ್ ಮಾಡಿ ಫಿಲಂ ನೋಡಕ್ಕೆ ಹೋದಾಗ ಫಿಲಂ ಇಂಟರ್ವಲ್ಗೆ ಬಂದ್ರು ಸಹ ಫ್ರಂಟ್ ರೋಸ್ 4 ರೋಸ್ ಕಂಪ್ಲೀಟ್ಲಿ ಎಂಟಿ ಆಗಿತ್ತು. ಸೊ ಇವಾಗ ನೀವೇ ಯೋಚನೆ ಮಾಡಿ, ಆ 4 ರೋಸ್ ನ ಬುಕ್ ಮಾಡಿದಾದ್ರು ಯಾರು? ಕೆಲವೊಂದು ಸಲ ನಾವು ಸಹ ಆನ್ಲೈನ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡಿ ಕಾರಣಾಂತರಗಳಿಂದ ಫಿಲಂಗೆ ಹೋಗೋದಕ್ಕೆ ಆಗೋದಿಲ್ಲ. ಆ ರೀತಿ ಇಲ್ಲಿ ಏನಾದ್ರೂ ಆಗಿರ್ಬೋದಾ ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ 1, 2, 3, 4, 5 ಆಗಿರ್ಬೋದು. ಆದ್ರೆ ಇಲ್ಲಿ ನೀವೇ ಯೋಚನೆ ಮಾಡಿ, ಕಂಪ್ಲೀಟ್ಲಿ 4 ರೋಸ್ ಅಂದ್ರೆ ಸುಮಾರು 60 ರಿಂದ 80 ಸೀಟ್ಸ್ ಮಾಸ್ ಬುಕಿಂಗ್ ಆ ತರ ಆಗುತ್ತೆ ಅಂತ ಹೇಳಿದ್ರೆ ಅದು ಜೆನ್ಯೂನ್ ಬುಕಿಂಗ್ ಇಲ್ವಾ ಅಂತ ನೀವೇ ಯೋಚನೆ ಮಾಡಿ. ಸೊ ಈಗ ಮತ್ತೆ ಮೇನ್ ಪಾಯಿಂಟ್ ಗೆ ಬರ್ತೀನಿ. ಸೊ ಥಿಯೇಟರ್ ಓನರ್ಸ್ ಹತ್ರ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಆ ಥಿಯೇಟರ್ ಅಲ್ಲಿ ಇರುವಂತಹ ಪ್ರತಿಯೊಂದು ಶೋಗೂ ಸಹ ನಾವು ಎಲ್ಲಾ ಟಿಕೆಟ್ಸ್ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಸೊ ನೀವು ಅನ್ಕೊಬಹುದು ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅವ್ರು ಏನಾದ್ರು ಅಡ್ಡಿ ಮಾಡಲ್ವಾ ಅಂತ. ಆದ್ರೆ ಥಿಯೇಟರ್ ಅವರು ಆ ಒಂದು ಕ್ಯಾಶ್ ಅಮೌಂಟ್ ಅನ್ನ ಜನರಿಂದ ಬಂತು ಅಂತ ಹೆಡ್ ಕೌಂಟ್ ತೋರಿಸಿದಾಗ ಇನ್ಕಮ್ ಟ್ಯಾಕ್ಸ್ ಅವರು ಅದನ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೂ ಒಂದು ಪ್ರಾವಿಷನ್ ಇಲ್ಲ. ಸೊ ಥಿಯೇಟರ್ ಅವರು ಏನ್ ಹೇಳ್ತಾರೋ ಅದೇ ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ. ಇನ್ಕಮ್ ಟ್ಯಾಕ್ಸ್ ಅವರು ಕಣ್ಮುಚ್ಕೊಂಡು ಅದನ್ನ ಒಪ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೇ. ಸೊ ಒಂದು ಶೋ ಇಂದ 500 ಸೀಟ್ ಅಂತ ಇಟ್ಕೊಳ್ಳಿ ಅಂದಾಜು. ನನ್ನ ಫಿಲಂಗೆ ಆ ಥಿಯೇಟರ್ ಅಲ್ಲಿ 4 ಶೋಸ್ ಇದೆ ಅಂತ ಇಟ್ಕೊಂಡ್ರು 500 × 4 ಎಷ್ಟಾಯ್ತು? 2,000 ಸೀಟ್ಸ್ ಆಯ್ತು. ಸೊ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಲೆಕ್ಕ ತಗೊಂಡ್ರು ಮಿನಿಮಮ್ ಒಂದು ಟಿಕೆಟ್ಗೆ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಸೊ 2,000 × 100 2 ಲಕ್ಷ × 1000 ಥಿಯೇಟರ್ಸ್ ಈಸ್ ಈಕ್ವಲ್ ಟು 20 ಕೋಟಿ. ಸೊ ನಮ್ಮ ಟಾರ್ಗೆಟ್ ಇರುವಂತದ್ದು 500 ಕೋಟಿ. ಸೊ ಇದೇ ರೀತಿ ನಾನು 25 ದಿನಗಳ ಕಾಲ ಅಗ್ರಿಮೆಂಟ್ ನ ಮಾಡ್ಕೊಂಡ್ರೆ 500 ಕೋಟಿಯ ಬ್ಲಾಕ್ ಮನಿ ಈಸಿಯಾಗಿ ವೈಟ್ ಗೆ ಕನ್ವರ್ಟ್ ಆಗುವಂತ ಚಾನ್ಸಸ್ ಇದೆಯಲ್ವಾ? ಈಗ ನೀವು ಕೇಳ್ಬೋದು, ಇದು ವೈಟ್ ಗೆ ಹೇಗೆ ಕನ್ವರ್ಟ್ ಆಯ್ತು ಅಂತ. ಈಗ ನಾನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ. ನನ್ನ ಬಜೆಟ್ 100 ಕೋಟಿ ಆಸ್ ಎ ಪ್ರೊಡ್ಯೂಸರ್. ಸೊ ನಾನು ಆ 100 ಕೋಟಿನ ಫಸ್ಟ್ ಸೇಫ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಸೊ ಈಗ ಟಿಕೆಟ್ಸ್ ಎಷ್ಟು ಸೇಲ್ ಆಗುತ್ತೋ ಅದರಲ್ಲಿ 20% ಥಿಯೇಟರ್ ಓನರ್ಗೆ ರೆಂಟ್ ಅಂತ ಕೊಟ್ರೆ, ಅಲ್ಲಿಗೆ 500 ಕೋಟಿಯಲ್ಲಿ 20% ಅಂದ್ರೆ 100 ಕೋಟಿ ಥಿಯೇಟರ್ ಓನರ್ಸ್ಗೆ ಹೋಗುತ್ತೆ. ಇನ್ನು ಉಳಿದ 400 ಕೋಟಿ ಪ್ರೊಡ್ಯೂಸರ್ ಶೇರ್ ಅಂತಾನೆ ಇಟ್ಕೊಳ್ಳಿ. ಇನ್ನು ನನ್ನ ಬಜೆಟ್ 100 ಕೋಟಿ ಆದ್ರೆ ನನ್ನ ಒಂದು ಫಿಲಂ ನ ಬಜೆಟ್ 500 ಕೋಟಿ ಅಂತ ನಾನು ತೋರಿಸ್ತೀನಿ. ಸೊ ಈಗ ಪ್ರತಿಯೊಂದು ಫಿಲಂ ನ ಪ್ರೊಡಕ್ಷನ್ ಕಾಸ್ಟ್ ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕಂತೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎವ್ಯಾಲ್ಯೂಯೇಷನ್ ಟೀಮ್ ಇರ್ಲಿಕ್ಕಿಲ್ಲ. ಸೊ ನಾನು 100 ಕೋಟಿ ಬಜೆಟ್ ನ 500 ರಿಂದ 600 ಕೋಟಿ ತೋರಿಸಿದ್ರು ಅದನ್ನ ಹೇಳೋದಕ್ಕೆ ಕೇಳೋದಕ್ಕೆ ಯಾರು ಇಲ್ಲ. ಸೊ ಈಗ ಪ್ರೊಡ್ಯೂಸರ್ ಶೇರ್ 400 ಕೋಟಿಯಲ್ಲಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಅಮೌಂಟ್ ಆಗಿರುತ್ತೆ. ಅದರಲ್ಲಿ 150 ಕೋಟಿ ನಾನು ಇಟ್ಕೊಂಡು ಇನ್ನು 250 ಕೋಟಿ ಬ್ಲಾಕ್ ಮನಿ ಹೋಲ್ಡರ್ಗೆ ಕೊಡ್ತೀನಿ. ಸೊ ಇಲ್ಲಿ ಡಬಲ್ ಧಮಾಕ ಏನಪ್ಪಾ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ ಸಹ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ಸೇಫ್ ಮಾಡ್ಕೊಂಡು ಅದ್ರ ಮೇಲೆ 50% ಪ್ರಾಫಿಟ್ ಮಾಡ್ಕೊಂಡ, ಹಾಗೂ ಆ ಕಡೆ ಬ್ಲಾಕ್ ಮನಿ ಹೋಲ್ಡರ್ ಸಹ ತನ್ನದಿರುವಂತಹ 500 ಕೋಟಿಯಿಂದ 250 ಕೋಟಿ ವೈಟ್ ಅಮೌಂಟ್ ನ ಮಾಡ್ಕೊಂಡ. ಅಂದ್ರೆ 50% ಹೋದ್ರೂ ಸಹ ಅವ್ನಿಗೇನು ಲಾಸ್ ಆಗೋದಿಲ್ಲ, ಯಾಕೆಂದ್ರೆ ಅದು ಬ್ಲಾಕ್ ಮನಿ. ಸೊ ನೀವು ನೋಡಿರ್ತೀರಾ, ಫಿಲಮ್ ಕಂಟೆಂಟ್ ವೈಸು ಎಂಟರ್ಟೈನ್ಮೆಂಟ್ ವೈಸು ಅಷ್ಟಕ್ಕಷ್ಟೇ ಇದ್ರೂ ಸಹ ರಿಯಲ್ ಆಗಿ ಜನ ಥಿಯೇಟರ್ಗೆ ಬಂದಿಲ್ಲ ಅಂದ್ರೂ ಅದರ ಬಾಕ್ಸ್ ಆಫೀಸ್ ನಂಬರ್ಸ್ ಮಾತ್ರ 100 ಕೋಟಿ 200 ಕೋಟಿ 500 ಕೋಟಿ 1000 ಕೋಟಿ ತನಕ ತೋರಿಸುವಂತಹ ಕಲ್ಚರ್ ಇತ್ತೀಚೆಗಿನ ಲಾಸ್ಟ್ 10 ಇಯರ್ಸ್ ಇಂದ ಶುರುವಾಗಿದೆ. ಸೊ ಇದೇ ರೀತಿ ಯಾರಿಗಾದ್ರೂ ಒಂದು ಡೌಟ್ ಇದ್ರೆ ಈ ವಿಡಿಯೋ ಇಂದ ನಿಮ್ಮ ಡೌಟ್ ಒಂದು ಲೆವೆಲ್ಗೆ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. ಮುಂಚೆ ಆದ್ರೆ ಫಿಲಮ್ ಓಡಬೇಕು, ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಜೆನ್ಯೂನ್ ಆಗಿ ಜನ ಬಂದು ನೋಡಿ 100 ದಿನ 200 ದಿನ ಓಡಿಸಿ ಅದನ್ನ ಬ್ಲಾಕ್ ಬಸ್ಟರ್ ಅಂತ ಮಾಡ್ತಾ ಇದ್ರು. ಆದ್ರೆ ಲಾಸ್ಟ್ 10 ವರ್ಷದಿಂದ ಈ ರೀತಿಯ ಬ್ಯಾಕ್ ಎಂಡ್ ಫಿಕ್ಸಿಂಗ್ ಆಗ್ತಾ ಇರ್ಬೋದಾ ಅಂತ ನನ್ನ ಒಂದು ಸ್ಟ್ರಾಂಗ್ ಗುಮಾನಿ. ಇನ್ನು ಇದಲ್ಲದೇನೆ ಅವ್ರಿಗೆ ಇನ್ನೊಂದು ಬೋನಸ್ ಏನಪ್ಪಾ ಅಂತ ಹೇಳಿದ್ರೆ, ಇವರು ತೋರಿಸುವಂತಹ ಫೇಕ್ ಬಾಕ್ಸ್ ಆಫೀಸ್ ನಂಬರ್ಸ್ ಅಂದ್ರೆ 100 ಕೋಟಿ 200 ಕೋಟಿನ ನೋಡಿ ಫಿಲಂ ಚೆನ್ನಾಗಿರ್ಬೋದಾ ಅಂತ ಅನ್ಕೊಂಡು ಜೆನ್ಯೂನ್ ಆಡಿಯನ್ಸ್ ಥಿಯೇಟರ್ ಕಡೆಗೆ ನುಗ್ದಾಗ ಆ ಫುಟ್ಫಾಲ್ಸ್ ಇಂದ ಬರುವಂತಹ ಪ್ರಾಫಿಟ್ ಸಹ ಬೋನಸ್ ಇವ್ರಿಗೆ. ಇನ್ನು ನೀವು ಯೋಚನೆ ಮಾಡಿ, ನಾನು ಎಕ್ಸಾಂಪಲ್ ತಗೊಂಡಿದ್ದು ಜಸ್ಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್. ಇದೇ ರೀತಿಯ ದಂಧೆ ಮಲ್ಟಿ ಸ್ಕ್ರೀನ್ ಥಿಯೇಟರ್ಸ್ ಅಲ್ಲೂ ನಡೀತಾ ಇರ್ಬೋದಲ್ವಾ?
ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಲ್ಲಾದ್ರೂ ಟಿಕೆಟ್ ಪ್ರೈಸ್ ಫಿಕ್ಸ್ ಇರುತ್ತೆ, ಅಂದ್ರೆ 100 ಇಂದ 150 ರೂಪಾಯಿ ಇರ್ಬೋದು, ಮ್ಯಾಕ್ಸಿಮಮ್ 200 ರೂಪಾಯಿಗೆ ಹೋಗ್ಬೋದು. ಆದ್ರೆ ಮಲ್ಟಿ ಸ್ಕ್ರೀನ್ ಥಿಯೇಟರ್ಸ್ ಅಲ್ಲಿ ಟಿಕೆಟ್ ಪ್ರೈಸಸ್ ಮಿನಿಮಮ್ 200-250 ರೂಪಾಯಿ ಇರುತ್ತೆ. ಅಂಡ್ ಅದು ಕೆಲವೊಂದು ಸಲ 1000 ರೂಪಾಯಿ ಮುಟ್ಟೋದ್ರೂ ಆಶ್ಚರ್ಯ ಇಲ್ಲ. ಇನ್ನು ಆ ಒಂದು ಕೇಸಲ್ಲಿ ಬ್ಲಾಕ್ ಅನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ 25 ದಿನಗಳ ಕಾಲ ಕಾಯುವಂತಹ ಅವಶ್ಯಕತೆನೇ ಇಲ್ಲ. ಜಸ್ಟ್ 10 ದಿನದಲ್ಲಿ ಆ ಒಂದು ಬ್ಲಾಕ್ ವೈಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಹುಶಃ ಇದನ್ನ ತಪ್ಪಿಸೋದಕ್ಕೆ ಅಂತಾನೆ ಅನ್ಸುತ್ತೆ ಕರ್ನಾಟಕ ಸರ್ಕಾರ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ನ 200 ರೂಪಾಯಿಗೆ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದದ್ದು. ಆದ್ರೆ ಆ ಒಂದು ನಿರ್ಧಾರ ಇನ್ನು ನಿರ್ಧಾರ ಆಗಿಯೇ ಇದೆ, ಇನ್ನು ಜಾರಿಗೆ ಬಂದಿಲ್ಲ. ಇನ್ನು ನೀವೇ ಯೋಚನೆ ಮಾಡಿ, ಒಬ್ಬ ಕಾಮನ್ ಮ್ಯಾನ್ ಒಂದು ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿದಾಗ, ಎಕ್ಸಾಂಪಲ್ ಹೋಮ್ ಲೋನ್ಗೆ ಅಪ್ಲೈ ಮಾಡಿದಾಗ ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಎವ್ಯಾಲ್ಯೂಯೇಷನ್ ಟೀಮ್ ಇರುತ್ತೆ. ಒಂದು 10 ಲಕ್ಷ ಜಾಸ್ತಿ ಅಪ್ಲೈ ಮಾಡಿದ್ರು ಸಹ ಬ್ಯಾಂಕ್ ಅವರು ಕೊಡೋದಿಲ್ಲ. ಆದ್ರೆ ಚಿತ್ರರಂಗಗಳಲ್ಲಿ ಈ ರೀತಿಯ 100 ಕೋಟಿ ಅಥವಾ 1000 ಕೋಟಿಯ ಸ್ಕ್ಯಾಮ್ಗಳು ನಡೆಯಬಹುದಾದಂತಹ ಸಾಧ್ಯತೆಗಳಿದ್ರೂ ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕನಿಷ್ಠ ಪಕ್ಷ ಪ್ರಯತ್ನ ಪಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.